ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ಕೇಳ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತರಾಗಿದ್ದೇನೆ ಪ್ರಿಯೆ. ಮತ್ತು ನಮ್ಮ ಕುಟುಂಬದ ಪರವಾಗಿ ಪ್ರಿಯೆ ನಾನು ನಿಮ್ಮನ್ನು ವಂದಿಸುವಂತರಾಗಿದ್ದೇನೆ ಪ್ರಿಯೆ. ಪ್ರಿಯೆ, ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯೆ, ವಾಕ್ಯನ ಧ್ಯಾನಿಸ್ಕೊಂಡಿದ್ದೀರ ಪ್ರಿಯೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರು ಪ್ರಿಯೆ. ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರಿಯರೇ. ಯೆಶಾಯ ಪ್ರವಾದನೆ ಗ್ರಂಥವು 38ನೇ ಅಧ್ಯಾಯ 5ನೇ ವಚನ 2ನೇ ಮಾತಾಗಿರುತ್ತೆ ಪ್ರಿಯರೇ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ವಾಗ್ದಾನ ಮಾಡ್ತಿರ್ತಾರೆ. ನಾನು ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಎಂಬುದಾಗಿ. ಮುಂಜಾನೆ ಸಮಯ ಎಷ್ಟು ಜನರು ಕಣ್ಣೀರಲ್ಲಿ ಇದ್ದಂತ ಸ್ಥಿತಿಗಳಲ್ಲಿ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಲ್ಲ ಎಂಬುದಾಗಿ ಎಷ್ಟು ಜನರು ದುಃಖಿಸ್ತಾ ಇದ್ರು. ನಿಮಗೆ ಶುಭ ವರ್ತಮಾನ. ಇಲ್ಲಿ ಹೆಚ್ಚಿಗೆ ಮಾಡಿದೇನಂದ್ರೆ, ಹೆಚ್ಚಿಗೆ ಮರಣಕರವಾದ ರೋಗ ಬಂದಾಗ ಇಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹೆಚ್ಚಿಗೆ ಎಂಬುದಾಗಿ. ಇವ್ರೇ ನಾನು ಕೆಟ್ಟದನ್ನು ಬಿಟ್ಟು ನಾನು ಒಳ್ಳೆದನ್ನು ಮಾಡುವುದನ್ನು ಜ್ಞಾಪಿಸ್ಕೋ ದೇವ್ರೆ ಅಂತೇಳಿ ಬಹಳ ರೀತಿಯಾಗಿ ದುಃಖದಿಂದ ಅಳುತ್ತಾ ಪ್ರಾರ್ಥನೆ ಮಾಡ್ತಿದ್ದಾಗ ಈ ಇಚ್ಛೆಯ ಪ್ರಾರ್ಥನೆ ದೇವರಿಗೆ ಮುಖ್ಯ ಎಂಬುದಾಗಿ ಗೊತ್ತಿರ್ತೀವಿ. ಬೇರೆ ನಾವಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ಮೂಡಿದ್ದೀನಿ ಎಂಬುದಾಗಿ. ಹಿಚ್ಕೆನ ಪ್ರಾರ್ಥನೆ ಕೇಳಿದಂತ ದೇವರು, ಹಿಚ್ಕೆನ ಕಣ್ಣೀರನ್ನು ನೋಡಿದಂತ ದೇವರು, ಮುಂಚಾನೆ ಸಮಯ ದೇವರು ನಮ್ಮ ಕಣ್ಣೀರನ್ನು ನೋಡುವಂತ ದೇವರು. ನಮ್ಮ ಪ್ರಾರ್ಥನೆ ಕೇಳಿ ದೇವ್ರು ನಮ್ಮ ಜೀವಿತದಲ್ಲಿದ್ದಂತ ಎಲ್ಲಾ ದುಃಖದ ಕಣ್ಣೀರನ್ನು ನೋಡುವಂತ ದೇವರಾಗಿರ್ತೀವಿ. ನಾವು ಅನ್ಕೋತೀವಂತ ಪರಿಸ್ಥಿತಿಗಳು ಬಂದಾಗ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ನಮ್ಮ ಕಣ್ಣೀರು ನೋಡ್ತಾ ಇಲ್ಲ ಅಂತೇಳಿ ಅಂತ ಪರಿಸ್ಥಿತಿ ಬಂದಾಗ ನಾವು ಮನುಷ್ಯರ ಸಹಾಯವನ್ನು ಎದುರು ನೋಡ್ತಿರ್ತೀವಿ. ಮನುಷ್ಯರ ಮೇಲೆ ನಾವು ಆಧಾರವಾಗಿರ್ತಿರ್ತೀವಿ. ಆದ್ರೆ ನಾವು ಮಾಡುವುದೇನಂದ್ರೆ ಹಿಚ್ಕೆಯ ಪ್ರವಾದಿ ಹಾಗೆ ನಾವು ದೇವರಿಗೆ ಪ್ರಾರ್ಥಿಸುವಂತರಾಗಿರ್ತೀವಿ. ಅದೇ ದೇವರೇ ನನ್ನನ್ನು ಜ್ಞಾಪಿಸ್ಕೋ, ನನ್ನ ಪ್ರಾರ್ಥನೆ ಮಾಡ್ತೇನೆ, ನನ್ನ ಪ್ರಾರ್ಥನೆ ಕೇಳ್ತಂದಿ, ನನ್ನ ಕಣ್ಣೀರನ್ನು ನೋಡು ತಂದಿ, ನಿನ್ನಿಂದಲೇ ಮಾತ್ರ ನನ್ನ ಜೀವನು ಬದಲಾಯಿಸುವುದೆಂಬುದಾಗಿ. ನಮ್ಮ ವಿಶ್ವಾಸವು ನಮ್ಮ ಪ್ರಾರ್ಥನೆಯು ಗಟ್ಟಿಯಾಗಿಡ್ಬೇಕು. ನಾವು ಹಿಚ್ಕೆಯ ಪ್ರವಾದಿ ಹಾಗೆ ನಾವು ದೇವ್ರ ಮೇಲೆ ನಂಬಿಕೆಯಿಂದ ನಾವು ಪ್ರಾರ್ಥಿಸುವಂತರಾಗಿರ್ತೀವಿ. ಎಷ್ಟು ಜನರು ಈ ಮುಂಜಾನೆ ಪ್ರಾರ್ಥನೆ ಮಾಡ್ತಿದ್ರು, ದೇವ್ರು ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರು. ಇಷ್ಟು ದಿನಮಾನವೆಲ್ಲ ನೀವೆಷ್ಟೇ ವಿಷಯಗಳಲ್ಲಿ ನೀವು ಪ್ರಾರ್ಥಿಸಬಹುದು, ಆದ್ರೆ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಎಂಬುದಾಗಿ ನೀವು ದುಃಖಿಸ್ತಾ ಇದ್ರಬಹುದು. ಎಷ್ಟೇ ವಿಷಯಗಳಲ್ಲಿ ಕಣ್ಣೀರ್ ಹಾಕಿದ್ರಬಹುದು, ನಿಮ್ಮ ಕುಟುಂಬ ವಿಷಯಗಳಲ್ಲಿ, ಕೆಲಸ ವಿಷಯಗಳಲ್ಲಿ, ಮಕ್ಕಳ ವಿಷಯದಲ್ಲಿ, ಆರ್ಥಿಕ ವಿಷಯಗಳಲ್ಲಿ, ಪ್ರತಿ ವಿಷಯದಲ್ಲಿ ಕಣ್ಣೀರಿಂದ ನೀವು ಪ್ರಾರ್ಥನೆ ಮಾಡ್ತಾ ಇದ್ರಬಹುದು. ಆದ್ರೆ ದೇವ್ರ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ ಎಂಬುದಾಗಿ ನೀವು ಅನ್ಕೊಳ್ತಾ ಇದ್ರೆ ಮುಂಚಾನೆ ಸಮಯ ದೇವರು ವಾಗ್ದಾನ ಮಾಡ್ತಿದ್ರೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರೆಲ್ಲ ನೋಡಿದ್ದೇನೆ ಎಂಬುದಾಗಿ. ದೇವ್ರು ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಕಣ್ಣೀರೆಲ್ಲ ಒರೆಸಿ ಪ್ರತಿಯೊಂದು ಪರಿಸ್ಥಿತಿಲಿ ದೇವ್ರು ನಮ್ಗೆ ಇನ್ನು ಹೆಚ್ಚಾಗಿ ನಮ್ಮನ್ನು ಬ್ಲೆಸ್ ಮಾಡ್ತಿರ್ತೀವಿ. ಪ್ರತಿಯೊಂದು ಪರಿಸ್ಥಿತಿಲಿ ನಾವು ದೇವರ ಮೇಲೆ ಆಧಾರವಾಗಿದ್ದು ನಾವು ಪ್ರಾರ್ಥಿಸುವಂತರಾಗಿದ್ದೀವಿ. ಹಿಚ್ಕೆಯನ ಹಾಗೆ ನಾವು ಪ್ರಾರ್ಥನೆ ಮಾಡುವಂತರಾಗಿದ್ದೀವಿ. ದೇವರಿಗೆ ಮುಂಚಾನೆ ಸಮಯ ದೇವರು ನಮ್ಗೆ ವಾಗ್ದಾನ ಮಾಡಿದರೆ ಆತ ನಮ್ಮ ಪ್ರಾರ್ಥನೆ ಕೇಳುವಂತ ದೇವರು, ನಮ್ಮ ಕಣ್ಣೀರೆಲ್ಲ ನೋಡುವಂತ ದೇವ್ರು, ನಮ್ಮ ದುಃಖವನ್ನು ನೋಡುವಂತ ದೇವ್ರು. ಆತ ನನಗೆ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನದ ಜೀವಿತದಲ್ಲಿ ನೆರವೇರಿಸುವಂತ ದೇವರು ಎಂಬುದಾಗಿ. ಈ ವಾಗ್ದಾನ ಎಲ್ಲರ ಜೀವಿತದಲ್ಲಿ ದೇವರು ಆತ್ಮಿಕವಾಗಿ ಬಲಪಡಿಸಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಹೆಚ್ಚಾದ ರೀತಿಯಲ್ಲಿ ದೇವರು ನೆರವೇರಿಸುವಂತರಾಗಿರುತ್ತೆ. ಕಣ್ಣುಗಳ ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿ. ಪರಿಶುದ್ಧನೆ ಅಪ್ಪ, ತನ್ನ ಸ್ತೋತ್ರವಾಗಲಿ ಸಯ. ಈ ಮುಂಚಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಿದಾರಪ್ಪ, ಈ ವಾಗ್ದಾನ ಅವರ ಜೀವಿತದಲ್ಲಿ ಆತ್ಮಿಕವಾಗಿ ತಂದು ಬಲಪಡಿಸುವಂತ ದೇವರಪ್ಪ. ಎಷ್ಟು ಜನರು ಯಾವ ವಿಷಯದಲ್ಲಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿದಾರೆ ಪ್ರಭಾ, ಈ ಮುಂಚಾನೆ ತಂದು ವಾಗ್ದಾನ ಮಾಡಿದ್ರಿ ಪ್ರಭಾ, ನಾನು ನಿಮ್ಮ ಪ್ರಾರ್ಥನೆ ಕೇಳಿದ್ದೇನೆ, ನಿಮ್ಮ ಕಣ್ಣೀರೆಲ್ಲ ನೋಡಿದ್ದೇನೆ ಎಂಬುದಾಗಿ ತಂದು ವಾಗ್ದಾನ ಮಾಡಿದ್ರಿ ಪ್ರಭಾ. ಎಷ್ಟು ಜನರು ದುಃಖ ಇದೆ ಅಂತೇಳಿ, ಕಷ್ಟ ಇದೆ ಅಂತೇಳಿ
ಗರ್ಭಫಲ ಇಲ್ಲ ಅಂತೇಳಿ ಎಷ್ಟು ಜನ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿದ್ದಾರೆ ಪ್ರಭಾ. ಈ ಮುಂಜಾನೆ ಸಂತದೆ ಅವರ ಪ್ರಾರ್ಥನೆ ಕೇಳ್ತಾ ಇದೆಯಪ್ಪ, ನಿನ್ಗೆ ಸ್ತೋತ್ರ. ಈ ವಾಗ್ದಾನ ಹಿಡ್ಕೊಂಡು ಎಷ್ಟು ಜನ ಪ್ರಾರ್ಥನೆ ಮಾಡ್ಕೊತಾರೆ ಪ್ರಭಾ. ಅವರ ಜೀವಿತದಲ್ಲಿ ಎಲ್ಲಾ ದುಃಖದ ದಿನಗಳೆಲ್ಲ ತೆಗೆದು ಪ್ರಭಾ ಸಂತೋಷನು ಮಾರ್ಪಡಿಸ್ತದೆಪ್ಪ. ಎಷ್ಟು ಜನರು ತಂದೆ ಮುಂಜಾನೆ ತಂದೆ ಅಪ್ಪ ತಂದೆ ಅಂತ ಕೂಗ್ತಾ ಇದ್ರು ತಂದೆ. ಈ ವಾಗ್ದಾನ ಹಿಡ್ಕೊಂಡು ಎಷ್ಟು ಜನ ನಂಬಿ ವಿಶ್ವಾಸ ಮಾಡಿ ತಂದೆ ಪ್ರಾರ್ಥನೆ ಮಾಡ್ಕೊತಾರೆ, ಪ್ರಾರ್ಥನೆ ಏಕೀವಿಸ್ತಾರೆ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಗ್ದಾನವು ನೆರವೇರಿಸುವಂತ ದೇವರಾಗಿದ್ರು ತಂದೆ. ಎಷ್ಟೋ ವರ್ಷಗಳಿಂದ ನಾವು ಪ್ರಾರ್ಥನೆ ಮಾಡ್ತೀನಿ, ಆದ್ರೆ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತೇನೆ ಅಂತೇಳಿ ಎಷ್ಟು ಜನರು ತಂದೆ ನಂಬಿಕೆ ಇಲ್ಲದಂತ ಸ್ಥಿತಿಯಲ್ಲಿ ಇದ್ರ ಪ್ರಭಾ. ಸೈತನ ಜೀವಿತದಲ್ಲಿ ಅನೇಕ ಶೋಧನೆ ಎದುರು ಮಾಡುವಂತ ಪರಿಸ್ಥಿತಿಯಲ್ಲಿ ಪ್ರಭಾ ಈ ಮುಂಚಾನೆ ತಂದೆ ವಾಗ್ದಾನ ಮುಖಾಂತರವಾಗಿ ತಂದೆ ನೀವು ಮಾತಾಡಿದಪ್ಪ, ನಿಮ್ಗೆ ಸ್ತೋತ್ರ ಅಪ್ಪ. ಹೆಚ್ಚಿಗೆ ಪ್ರವಾದಿಯ ಒಂದು ಪ್ರಾರ್ಥನೆ ಕೇಳಿದಂತ ದೇವ್ರು, ಅವರ ಕಣ್ಣೀರನ್ನು ಒರೆಸಿದಂತ ದೇವ್ರು ಈ ಮುಂಚಾನೆ ತಂದೆ ಎಲ್ಲರ ಪ್ರಾರ್ಥನೆ ಕೇಳುತ್ತಾ ಇದೆಯಪ್ಪ, ನಿಮ್ಗೆ ಸ್ತೋತ್ರ. ನಮ್ಮೆಲ್ಲರ ಕಣ್ಣೀರೆಲ್ಲ ನೀನು ಒರೆಸ್ತಿದ್ಯಪ್ಪ, ನಿಮ್ಗೆ ಸ್ತೋತ್ರ ಅಪ್ಪ. ನಾವು ಮಾಡಿದಂತ ಪ್ರಾರ್ಥನೆ ಪ್ರಭಾ ಅದು ನಿನಗೆ ಹೋಲಿಕೆ ಆಗಿದೆ ತಂದೆ, ಸ್ತೋತ್ರ ಅಪ್ಪ. ಈ ಮುಂಜಾನೆ ತಂದೆ ಎಲ್ಲರ ಜೀವಿತದಲ್ಲಿ ತಂದೆ ಈ ವಾಗ್ದಾನ ಆತ್ಮಿಕವಾಗಿ ತಂದೆ ಬಲಪಡಿಸಿ, ಈ ವಾಗ್ದಾನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸ್ರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಎಷ್ಟು ಜನರು ವಾಗ್ದಾನ ಕೇಳಿ ಸಂತೋಷರಾಗಿರ್ತಾರೆ. ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿ ಮುಂಜಾನೆ ವಾಗ್ದಾನ ಬರುತ್ತೆ, ಯಾರು ಮಿಸ್ ಮಾಡ್ಕೊಂಡಂಗೆ ಕಂಟಿನ್ಯೂ ವಾಗ್ದಾನ ಕೇಳ್ರಿ. ದೇವ್ರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೆಚ್ಚಾದ ರೀತಿಯಲ್ಲಿ ಬ್ಲೆಸ್ ಮಾಡಿ ದೇವ್ರು ನಿಮ್ಗೆ ಸಹಾಯ ಮಾಡ್ತಿರ್ತಾರೆ. ಈ ಮುಂಜಾನೆ ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಎಂಬುದಾಗಿ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ. ದೇವ್ರು ನಿಮ್ಮ ಪ್ರಾರ್ಥನೆ ಕೇಳಿ ನಿಮ್ಮ ಕಣ್ಣೀರೆಲ್ಲ ಒರೆಸಿ ದೇವ್ರು ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ಆಶೀರ್ವದಿಸ್ತಿರ್ತಾರೆ. ಆಮೇಲೆ ಗಾಡ್ ಬ್ಲೆಸ್ ಯು.